ಎಸ್, ಇನ್ನು ಮಂಗಳೂರಿನಲ್ಲಿ ಕೇರಳ ಮೂಲದ ಯುವಕನ ಕೊಲೆ ವಿಚಾರವಾಗಿ ಇವತ್ತು ಬೀದರ್ನಲ್ಲಿ ಸ್ಪೀಕರ್ ಯುಟಿ ಖಾದರ್ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂತಹ ಯಾವುದೇ ವಿಚಾರ ಯಾರಿಗೂ ಹೇಳಿಲ್ಲ. ಅನಗತ್ಯವಾಗಿ ಮಾಹಿತಿ ಪೂರಕ ದಾಖಲೆ ಇಲ್ಲದೆ ಜನರಲ್ಲಿ ಇಲ್ಲ ಸಲ್ಲದ ಸಂಶಯಗಳನ್ನ ಹುಟ್ಟಿಸಬಾರದು. ಗುಂಪು ಸೇರಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು ಹಾಗಿದ್ರೆ ಸರಿನಾ ತಪ್ಪ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನಾಳೆ ಇದೇ ರೀತಿ ಹಲ್ಲೆ ಮಾಡೋಕೆ ಪ್ರೇರಣೆ ಆಗ್ಬೇಕು. ಹಾಗಿದ್ರೆ ತಪ್ಪಾದ್ರೆ ಪಾಪ ಮಕ್ಕಳದು ಮಾತ್ರ ತಪ್ಪಲ್ಲ, ಅವರಲ್ಲಿ ಅಂತಹ ವಿಷ ಬೀಜವನ್ನ ಯಾರು ತುಂಬ್ತಾರಲ್ಲ ಕೆಲವರು ಅವರದು ತಪ್ಪು ಕೂಡ ಆಗಿರುತ್ತೆ. ಯುವಕರು ವಿದ್ಯಾರ್ಥಿಗಳನ್ನ ಸತ್ಪ್ರಜೆಯಾಗಿ ನಿಲ್ಲಿಸಬೇಕು. ಇದನ್ನ ಪ್ರತಿ ವರ್ಗ, ಸಮಾಜ ಮತ್ತು ಪ್ರದೇಶದ ಜನರು ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು. ಯುವಕರು ಸಮಾಜದಲ್ಲಿ ಸತ್ಪ್ರಜೆಯಾಗಲು ಬೇಕಾದ ಎಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು. ಈ ಘಟನೆಯಲ್ಲಿ ಮಂಗಳೂರಿಗಷ್ಟೇ ಇದು ಸೀಮಿತ ಅಲ್ಲ, ಇದು ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗಿದೆ ಅಂತ ಬೀದರ್ನಲ್ಲಿ ಸ್ಪೀಕರ್ ಯುಟಿ ಖಾದರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾದ್ರೆ ಯುಟಿ ಖಾದರ್ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಯಾವುದೇ ವಿಚಾರ ಕೂಡ ಯಾರಿಗೂ ಕೂಡ ಕೇಳಿಲ್ಲ. ಅನಗತ್ಯವಾಗಿ ಯಾವುದೇ ಒಂದು ಮಾಹಿತಿ ಇಲ್ಲದೆ, ಯಾವುದೇ ಒಂದು ಪೂರಕ ದಾಖಲಿದೆ, ಇಲ್ಲ ಸಲ್ಲದ ವಿಚಾರ ನಾವು ಯಾರು ತಂದುಕೊಂಡು ಜನರಲ್ಲಿ ಇಲ್ಲ ಸಂಶಯ ಪುಟ್ಟು ಆಗಬಾರ್ದು. ಅದನ್ನೇ ನೋಡಿ, ಒಬ್ಬ ಸ್ಪಷ್ಟವೇ ಹೇಳಿದ್ದಾರೆ. ಏನಲ್ಲಿ ಕೆಲವರು ಬಂದು ಹೇಳಿದಾರ ಅಂತ ಅವ್ರು ಪರ ಸ್ಪಷ್ಟ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನಿದ್ದಾಗ ಈಗ ಅಲ್ಲಿ ಗುಂಪು ಸೇರಿ ಹಲ್ಲೆ ಮಾಡಿ ಕೊಂದದ್ದು ಸರಿಯೋ ತಪ್ಪ, ಅದರ ಬಗ್ಗೆ ಚರ್ಚೆ ಆಗಬೇಕಲ್ಲ. ನಾಳೆ ಇದೇ ರೀತಿ ಅಲ್ಲೆಲ್ಲಿ ಗುಂಪು ಮಾಡಿ ಗುಂಪು ಮಾಡಿ ಪ್ರೇರಣೆ ಆಗಬೇಕಾ? ಸರಿಯಾ ತಪ್ಪ ಅಲ್ವಾ? ತಪ್ಪಾದ್ರೆ ಪಾಪ ಮಕ್ಕಳು ಮಾತ್ರ ತಪ್ಪಲ್ಲ ಅಂತ ಅವರಿಗೆ ವಿಷಯ ತುಂಬ್ತಾರಲ್ಲ ಕೆಲವರು, ಅವರು ಪರೋಕ್ಷವಾದ ಆ ತಪ್ಪು ಎಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನು ಇವತ್ತು ಸತ್ಪ್ರಜೆಯಾಗಿ ನಾವು ತಂದು ನಿಲ್ಲಿಸಬೇಕು. ಇದನ್ನು ಪ್ರತಿಯೊಂದು ಸಮಾಜದ, ಪ್ರತಿಯೊಂದು ವರ್ಗದ, ಪ್ರತಿಯೊಂದು ಪ್ರದೇಶದ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಸಮಾಜದ ಯುವಕರನ್ನು ಸತ್ಪ್ರಜೆಯಾಗಿ ಅವರು ಭವಿಷ್ಯ ಅತ್ಯುತ್ತಮ ಶಿಕ್ಷಣ ಪಡೆದುಕೊಂಡು ಅವರ ತಂದೆ ತಾಯಂದರ ಆಸ್ತಿ ಸಂಪತ್ತಾಗಿ ಮಾಡಿ ಈ ದೇಶದ ಮಾರ್ಪಡುವ ಕೆಲಸಕ್ಕೆ ಎಲ್ಲ ಪೂರಕ ವಾತಾವರಣ ನಾವು ನಿರ್ಮಾಣ ಮಾಡಬೇಕಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ. ಇದು ನಮ್ಮ ಇಡೀ ಈ ಒಂದು ಘಟನೆ ಅಲ್ಲ, ಇಡೀ ಮಂಗಳೂರಲ್ಲ, ಇಡೀ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದೊಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.